ಸರ್ ನಿನ್ನೆ ತಮ್ಮ ತಂದೆಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ತುಂಬ ಚರ್ಚೆ ಆಗ್ತಿದೆ. ಮಿನಿಸ್ಟ್ರು ಸುಧಾಕರ್ ಅವರು ಅವರ ಆರೋಗ್ಯದ ವಿಚಾರ ಅದಕ್ಕೆ ಗೊತ್ತಿಲ್ಲ. ಈಗ ಒಂದು ಸುಧಾಕರ್ ಅವರು ಭಾಳ ಹಿರಿಯ ರಾಜಕಾರಣಿ, ಜನಸೇವೆಯಲ್ಲಿ ಭಾಳ ವರ್ಷಗಳಿಂದ ಗುರುತಿಸಿಕೊಂಡು ತನ್ನದಾದಂಥ ಛಾಪ್ ಮೂಡಿಸಿರ್ತಕ್ಕಂಥ ಜನಪ್ರತಿನಿಧಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಅವರ ಜೀವನದಲ್ಲಿ ಒಂದು ಏನಂತೀರಿ ಸವಾಲಿನ ದಿನಗಳು ಅಂತಕ್ಕಂಥದ್ದನ್ನ ಹೇಳ್ಬೋದೇನೋ. ಬಹುಶಃ ಆರೋಗ್ಯದಲ್ಲಿ ಇತ್ತೀಚೆಗೆ ಏರುಪೇರುಗಳಾಗಿ ಸಮಸ್ಯೆಗಳು ಸಾರ್ವಜನಿಕ ವಲಯದಲ್ಲಿ ನಾನಾ ರೀತಿ ವಿಚಾರಗಳು ಚರ್ಚೆ ಆಗ್ತಾಯಿದೆ. ಅಂದರೆ ಒಂದು ನಾವೆಲ್ಲರೂ ಕೂಡ ಕೇಳ್ಕೊಳ್ತಕ್ಕಂಥದ್ದು, ಯಾರು ಯಾವುದೇ ಪಕ್ಷದಲ್ಲಿ ರಾಜಕಾರಣ ಮಾಡಿದರೂ ಕೂಡ ಒಂದು ಮಾನವೀಯತೆ ಒಂದು ದೃಷ್ಟಿಯಲ್ಲಿ ಸುಧಾಕರ್ ಅವ್ರಿಗೆ ಭಗವಂತ ಆರೋಗ್ಯ ಕೊಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿಯನ್ನು ಬೇಡ್ಕೊಡ್ತಕ್ಕಂಥದ್ದು ಒಂದು ಮಾಡ್ಬೋದು. ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಗೊತ್ತಿಲ್ಲ ಏನು ಕುಮಾರಣ್ಣ ಅವರು ಯಾವ ವಿಚಾರ ಮಾತಾಡಿದರು ಅಂತ. ಅಂದರೆ ಅವ್ರಿಗೆ ಬೆಟ್ಟ ಇದು ಹಚ್ಕೊಳ್ಳೋದಕ್ಕೆ ಏನಾದರೂ ತಗೋತಾ ಇದ್ದಾರೆ ಅನ್ನೋಂಥದ್ದು ಒಂದು ಚರ್ಚೆ, ವರ್ಲ್ಡ್ ತುಂಬ ಚರ್ಚೆ ಆಗ್ತದೆ. ಗೊತ್ತಿಲ್ಲ ಕುಮಾರಣ್ಣ ಅವರು ವಿಚಾರನ ಯಾಕೆ ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂಥದ್ದು. ಬಹುಶಃ ಅವ್ರಿಗೆ ಮಾಹಿತಿ ಇಲ್ಲದೆ ಹೋದರೆ ಅಂಥ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿಲ್ಲ. ಯಾವುದೋ ಬಲವಾದಂಥ ಮಾಹಿತಿ ಅವ್ರಿಗೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಅವರು ಮಾತನಾಡಿರ್ಬೋದು. ಬಹುಶಃ ಕುಮಾರಣ್ಣ ಅವರು ಇನ್ನೊಂದು 1 ಗಂಟೆಗೆ ಬರ್ತಾರೆ. ಅವರ ಮಾತಿನ ಆದರೆ ಹಿಂದಿನ ರಹಸ್ಯ ಏನು ಅಂತಕ್ಕಂಥದ್ದು ಬಹುಶಃ ಕುಮಾರಣ್ಣ ಅವ್ರಿಗೆ ಕೇಳಬೇಕು. ಮತ್ತೆ ನೀವು ರಾಜ್ಯ ಪ್ರವಾಸ ಮಾಡ್ತೀರಾ ಅಂತ ಪ್ರವಾಸ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಈಗ ಮೈಸೂರು ಭಾಗದಲ್ಲಿ ಪ್ರವಾಸ ಮುಕ್ತಾಯ ಆಗಿದೆ. ಇನ್ನು ಹಲವಾರು ಕ್ಷೇತ್ರಗಳಲ್ಲಿ, ಜಿಲ್ಲೆಗಳಲ್ಲಿ ಪ್ರವಾಸ ನಿರಂತರವಾಗಿ ಸಾಗ್ತಾ ಇರಬೇಕು. ಸಂಘಟನೆ ಅಂತಕ್ಕಂಥದ್ದು ನಿಂತು ನೀರಲ್ಲ, ಒಂದು ರೀತಿ ಸಮುದ್ರ ಇದ್ದಂಗೆ ನಿರಂತರವಾಗಿ ಸಂಘಟನೆ ನಡೀತಾ ಇರಬೇಕು. ಒಂದು ಚಾಲ್ತಿಯಲ್ಲಿ ಇದ್ದಾಗಲೇ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕಾಗಲಿ ಕಾರ್ಯಕರ್ತರಿಗಾಗಲಿ ಒಂದು ಹುಮ್ಮಸ್ಸು, ಒಂದು ಉತ್ಸಾಹ. ಆ ನಿಟ್ಟಿನಲ್ಲಿ ಸಂಘಟನೆ ಅಂತಕ್ಕಂಥದ್ದು ಬಿರುಸಾಗಿ ಸಾಗ್ತಾ ಇದೆ. ಜೊತೆಯಲ್ಲಿ ಇತ್ತೀಚೆಗೆ ಕೋರ್ ಕಮಿಟಿ ಅಧ್ಯಕ್ಷರಾಗಿ JK ಕೃಷ್ಣಾರೆಡ್ಡಿ ಅವರು ನೇಮಕಾತಿಗೊಂಡ ನಂತರ ಕೋರ್ ಕಮಿಟಿಯ ಸದಸ್ಯರಿಗೂ ಕೂಡ ಕಳೆದ ವಾರ ನಾನು ಸ್ಪೆಷಲ್ ಇನ್ವಿಟಿಯಾಗಿ ಹೋಗಿದ್ದೆ. ಯಾಕೆಂದರೆ ನಾನೇನು ಕೋರ್ ಕಮಿಟಿ ಸದಸ್ಯ ಅಲ್ಲ. ಕೂತಂಥ ಸಂದರ್ಭದಲ್ಲಿ ಪಾರ್ಟಿ ಕಟ್ಟತಕ್ಕಂಥ ದೃಷ್ಟಿಯಲ್ಲಿ ಅನೇಕ ಟಾಸ್ಕ್ಗಳು ಇವತ್ತು ಕೋರ್ ಕಮಿಟಿಯ ಸದಸ್ಯರು ಕೂಡ ತಗೊಂಡಿದ್ದಾರೆ ಆ ಜವಾಬ್ದಾರಿ. ಜೊತೆಯಲ್ಲಿ ಮುಂದಕ್ಕೂ ಯಾವ ರೀತಿ ಕಾರ್ಯಕರ್ತರನ್ನ ಸ್ಥಳೀಯ ಚುನಾವಣೆಗಳು ಏನಾದರೂ ಸರ್ಕಾರ ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ, ಯಾಕಂದರೆ ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ. ಕಾಂಗ್ರೆಸ್ನವ್ರಿಗೆ ಎಲ್ಲೋ ಒಂದು ಕಡೆ ಅವರ ಆಡಳಿತದಲ್ಲಿ ಕುಸಿತ ಕಂಡಿರೋದ್ರಿಂದ ಜನ ತಿರಸ್ಕಾರ ಮಾಡ್ತಾರೆ. ZP, TP, GBA ಚುನಾವಣೆ ಇವ್ಯಾವು ಕೂಡ ಮಾಡ್ತಕ್ಕಂಥದ್ರಲ್ಲಿ ಮನಸ್ಸಿಲ್ಲ ಅವ್ರಿಗೆ. ಕಾರಣ ಎಲ್ಲೋ ಒಂದು ಕಡೆ ಅವ್ರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಒಂದು ಆತಂಕ ಇದೆ. ಆದರೂ ಮುಂದೇನಾದರೂ ಇನ್ನೊಂದು 2 ವರ್ಷದ ಒಳಗಡೆ ಏನು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಎದುರು ನೋಡ್ತಾ ಇದ್ದಾರೆ, ಕಾರ್ಯಕರ್ತರು ಚುನಾವಣೆ ಪಡೆದಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ಬೋದು. ಮತ್ತು NDA ಟಿಕೆಟ್ ಹಂಚಿಕೆ ವಿಚಾರವಾಗಿ ನಾವು ತುಂಬ 2 ವರ್ಷ ಆದರೆ ಕೋಲಾರ ಜಿಲ್ಲೆಯಲ್ಲಿ ಬೃಹತ್ ಕ್ಷೇತ್ರಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥ ಕ್ಷೇತ್ರ ಮಾಲೂರು, ಬಂಗಾರಪೇಟೆ, ಕೋಲಾರ ಈ ಭಾಗದಲ್ಲಿ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ JDS ನಾಯಕರಲ್ಲಿ ಒಂದು ಅಸಮಾಧಾನ ಕೂಡ ಇದೆ. BJP ನಾಯಕರು JDS ಜೊತೆ ಮೈತ್ರಿನೇ ಬೇಡ ಅಂತಕ್ಕಂಥ ಒಂದು ಮಾತು ಕೂಡ ಹೇಳಿದ್ದಾರೆ ಮಾಲೂರು ತಾಲೂಕಲ್ಲಿ. ಈಗ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸ ತೆಗೆದು ನೋಡಿದಾಗ ಇಲ್ಲಿವರೆಗೂ ಕೂಡ ಅಲಯನ್ಸ್ಗಳು ಆಗಿರ್ತಕ್ಕಂಥದ್ದು ಪೋಸ್ಟ್ ಪೋಲ್ ಅಲಯನ್ಸ್. ಚುನಾವಣೆಯ ಫಲಿತಾಂಶ ಬಂದ ನಂತರ ಅಲಯನ್ಸ್ಗಳು ಆಗಿರುವಂಥದ್ದು ನೋಡಿದ್ದೀವಿ. ಇದು ಮೊದಲನೇ ಬಾರಿ ಪ್ರೀಪೋಲ್ ಅಲಯನ್ಸ್ ಆಗಿರುವಂಥದ್ದು. ಸವಾಲುಗಳಿರ್ತವೆ. ಜೊತೆಯಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜನತಾದಳ ಪಕ್ಷ ನಮ್ಮದಾದಂಥ ಒಂದು ಬಲವನ್ನು ಇಟ್ಕೊಂಡಿದ್ದೇವೆ. ಕಾರ್ಯಕರ್ತರ ಪಡೆ ಇದೆ, ಬಲಿಷ್ಠವಾಗಿ ಈ ಭಾಗದಲ್ಲಿ ಜನ ನಮ್ಮನ್ನು ಬೆಳೆಸಿ ಪಾರ್ಟಿನ ಹರಿಸಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ, ಎಸ್ಪೆಷಲಿ ಓಲ್ಡ್ ಮೈಸೂರು ರೀಜನ್. ಹಾಗಾಗಿ ಇಲ್ಲಿ ಒಂದಷ್ಟು ಕಡೆ ಮುಂದೆ ಇನ್ನೂ 2 ವರ್ಷ ಇದೆ ಚುನಾವಣೆಗೆ. ಈಗಲೇ ಕೂತ್ಕೊಂಡು ನಾವು ಆದಿ ಬೀದಿಲಿ ಚರ್ಚೆ ಮಾಡಿದ್ರೆ ಇದಕ್ಕೆ ಉತ್ತರ ಸಿಗ್ಲಿಕ್ಕಾಗೋದಿಲ್ಲ, ಕಂಡುಕೊಳ್ಳಿಕ್ಕಾಗೋದಿಲ್ಲ. ಆ ಸಮಯದಲ್ಲಿ ರಾಷ್ಟ್ರೀಯ BJP ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಸಾಹೇಬರು, ಜೊತೆಯಲ್ಲಿ ಕುಮಾರಣ್ಣ ಅವರು, ರಾಜ್ಯ BJP ನಾಯಕರೆಲ್ಲ ಕೂತ್ಕೊಂಡು ಒಟ್ಟಿನಲ್ಲಿ ಸುಗಮವಾಗಿ ಅಲಯನ್ಸ್ ಗೆದ್ದು ಧಕ್ಕೆ ಉಂಟಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಒಳ್ಳೆ ತೀರ್ಮಾನವನ್ನು ಕೈಗೊಳ್ತಾರೆ. ಈಗ ಬರಗಾಲ ಎದುರಾಗ್ತಾ ಇದೆ ಸರ್, ನೀರಿನ ಅಭಾವ ಸೃಷ್ಟಿಯಾಗ್ತಾ ಇದೆ. JDS ಇದ್ರ ವಿರುದ್ಧ ಯಾವ ರೀತಿ ಹೋರಾಟ ಚಾಟಿ ಬೀಸ? ಈಗ ಇತ್ತೀಚೆಗೆ ಕಳೆದ ವರ್ಷ ಭಾಳ ಧಾರಾಕಾರವಾಗಿ ಮಳೆ ಸುರಿದು, ಅದರಲ್ಲೂ ನಮಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ರೈತರು ಬೆಳೆದಂಥ ಒಂದು ಬೆಳೆ ನಾಶ ಆದಂಥ ಸಂದರ್ಭದಲ್ಲಿ ಪರಿಹಾರಗಳು ಘೋಷಣೆ ಆಗಬೇಕಾಗಿತ್ತು. ಆದರೆ ಅಂತಿಮವಾಗಿ ಯಾವುದೇ ರೀತಿ ಪರಿಹಾರಗಳು ಆ ಭಾಗದ ರೈತರಿಗೆ ಘೋಷಣೆ ಮಾಡಲಿಲ್ಲ. ಈಗ ನೀವು ಹೇಳ್ದಂಗೆ ಬೇಸಿಗೆಗಾಲ, ಈಗ ನೀರಿನ ಅಭಾವ ಹೆಚ್ಚಾಗ್ತದೆ.
ಈಗ ಸರ್ಕಾರ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿದೆ, ಯಾವ ರೀತಿ ರೈತರ ಬದುಕನ್ನು ಹಸನಗೊಳಿಸ್ತಾರ ಅಥವಾ ಮತ್ತೆ ಇದೇ ರೀತಿ ಕಳೆದ ವರ್ಷ ಯಾವ ರೀತಿ ನಡ್ಕೊಂಡ್ರು ಅದೇ ರೀತಿ ಬೀದಿ ಪಾಲ್ ಮಾಡ್ತಾರ ಅಂತಕ್ಕಂಥದ್ದು ಬಹುಶಃ ಬೀದಿ ಚರ್ಚೆ ಆಗ್ತಾ ಇದೆ. ರೈತರು ಕೂಡ ಆತ್ಮವಿಶ್ವಾಸ ಕಳ್ಕೊಂಡಿದ್ದಾರೆ. ಈ ಸರ್ಕಾರ ಎಲ್ಲಿವರೆಗೂ ಈ ರಾಜ್ಯದಲ್ಲಿರುತ್ತೋ ಅಲ್ಲಿವರೆಗೂ ರೈತರಿಗೆ ಯಾವುದೇ ರೀತಿ ಅವ್ರ ಬದುಕಕ್ಕೆ ರಕ್ಷಣೆ ಇಲ್ಲ. ಮಾತಾಡ್ತಿದ್ರೆ ಗ್ಯಾರಂಟಿ ಅಂತಾರೆ, ಆದರೆ ನಿಜವಾಗ ರೈತನ ಬದುಕಿನ ಗ್ಯಾರಂಟಿ ಏನು ಕೊಡಬೇಕಾಗಿತ್ತು, ಅದರಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ರಾಜ್ಕುಮಾರ್ ಅವರ ಮಕ್ಕಳ ವಿಚಾರವಾಗಿ ಸಂಬಂಧ ಜಾಗ ಕೊಡಬೇಕು ಚೇತನ್ ಅವರು ಯಾವ ಬಿಡ್ರಿ ಅವ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಿ? ಅವರೆಲ್ಲ ಪ್ರಚಾರ ಪ್ರಿಯರು. ಅವ್ರಿಗೆಲ್ಲ ಏನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೆಸರು ಹೇಳ್ತಕ್ಕಂಥದ್ದಕ್ಕೂ ಕೂಡ ಯೋಗ್ಯತೆ ಇದೆಯಲ್ರಿ? ಅವರೆಲ್ಲ ಯೋಗ್ಯರೇನ್ರಿ? ಅವ್ರ ಸಮಾಧಿ ಬಗ್ಗೆ ಮಾತಾಡೋದಕ್ಕೆ ಈಗ ಅಣ್ಣವರು ಎಂಥ ಒಂದು ವ್ಯಕ್ತಿತ್ವ ಅಂದರೆ ಯಾವತ್ತೂ ಏನನ್ನು ಬಯಸಿದಂಥ ವ್ಯಕ್ತಿತ್ವ ಅಲ್ಲ ಅದು. ಅಂಥ ಒಂದು ವ್ಯಕ್ತಿ ಮತ್ತೆ ನಮ್ಮ ರಾಜ್ಯದಲ್ಲಿ ಹುಟ್ಟುಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ವ್ಯಕ್ತಿ ಅವ್ರ ಬಗ್ಗೆ ಮಾತಾಡೋದಕ್ಕಾದರೂ ಯೋಗ್ಯರಿದ್ದರೆ ಯಾರಾದರೂ ಅದಕ್ಕೆ ಉತ್ತರ ಕೊಡ್ಬೋದು. ಬಿಡಿ, ಅವರೇನೋ ಪ್ರಚಾರಕ್ಕೋಸ್ಕರ ಮಾತಾಡ್ತಾರೆ.